ಸ್ವಯಂಭೂ ಹಿಂದೂ ರಾಷ್ಟ್ರ ಇತ್ತು. ಇದನ್ನ ಇವತ್ತು ತುರ್ತು ಪರಿಸ್ಥಿತಿಯಲ್ಲಿ ಸೆಕ್ಯುಲರ್ ಅಂತ ಮಾಡಿ ಹಾಕಿ ಇವತ್ತು ಎಷ್ಟೆಲ್ಲ ಕಾನೂನು ಅಂತ ಹೇಳಿದ್ರೆ, ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಅಥವಾ ಸ್ಕೂಲ್ ನಲ್ಲಿ ಇರ್ಬೇಕಾದ್ರೆ ಹಿಸ್ಟ್ರಿಯಲ್ಲಿ ಓದಿದ್ವಿ, ಅಲ್ಲಾವುದ್ದೀನ್ ಖಿಲ್ಜಿ ಬಂದು ಹಂಗ್ ಮಾಡಿದ ಹಿಂಗ್ ಮಾಡಿದ, ಟಿಪ್ಪು ಬಂದು ಅಷ್ಟಿನ ಮಕ್ಕಳನ್ನ ಅತ್ಯಾಚಾರ ಮಾಡಿದ ಅಂತ ಹೇಳಿ ಅವಾಗ ನಮ್ ರಕ್ತ ಸ್ವಲ್ಪ ಸ್ವಲ್ಪ ಕುದಿತಾ ಇತ್ತು ಅನ್ಸತ್ತೆ. ಈಗ ಪ್ರತ್ಯಕ್ಷ ಲಕ್ಷಾಂತರ ಜನ ಇವತ್ತು ಹೆಣ್ಣು ಮಕ್ಕಳು ಲವ್ ಜಿಹಾದ್ಗೆ ಬಲಿ ಆಗ್ತಾ ಇದ್ದಾರೆ. ಮೊನ್ನೆ ಪ್ರಮೋದ್ ಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು, ಪ್ರತಿ ದಿನ 5,000 ಹೆಣ್ಣು ಮಕ್ಕಳು ಬುರ್ಖಾ ಧಾರಣೆ ಮಾಡಿ ಇವತ್ತು ಜಿಹಾದಿಗೆ ಬಲಿ ಆಗ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನವರು ಈ ತರ ಚಿತ್ರಹಿಂಸೆಯಿಂದಲೇ ಬಲಿ ಆಗ್ತಾ ಇರೋದು. ಹಾಗಾಗಿ ಇವತ್ತು ನಾವೆಲ್ಲರೂ ಒಟ್ಟಾಗಬೇಕಾಗಿದೆ. ನಮ್ಮ ಹೆಣ್ಮಕ್ಳಿಗೆ ಇವತ್ತು ಎಷ್ಟೋ ಜನ ಜಾತಿ, ಮತ, ಪಂಥ, ಕಮ್ಯುನಿಟಿ, ಮಠ ಅಂತ ಹೇಳಿ ನಾವು ದೂರ ದೂರ ಆಗ್ತಾ ಇದ್ದೇವೆ. ದಯವಿಟ್ಟು ಈ ಆಂದೋಲನದ ಮೂಲಕ ನಾವು ಮಠಾಧೀಶ್ವರರಿಗೂ ಮಠದಲ್ಲಿ ಏನ್ ಕೂತಿದ್ದೀರಲ್ಲ ಆ ಎಲ್ಲ ಮಠಾಧಿಪತಿಗಳಿಗೆ ನಮ್ರ ವಿನಂತಿ, ನಿಮ್ ಚರಣ ಹಿಡಿದು ನಾವು ಬೇಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ನಿಮ್ಮ ಕಮ್ಯುನಿಟಿ ಹೆಣ್ಮಕ್ಳನ್ನ ರಕ್ಷಣೆ ಮಾಡಿ, ಸಾಕು ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಆಗತ್ತೆ ಅಂತ ಹೇಳ್ತೇನೆ. ಇವತ್ತು ಆ ಮಕ್ಕಳು ಎಷ್ಟೋ ಕಮ್ಯುನಿಟಿ, ಎಲ್ಲಾ ಕಮ್ಯುನಿಟಿ ಇವತ್ತು ಬ್ರಾಹ್ಮಣ ಯುವತಿಯನ್ನ ಲವ್ ಜಿಹಾದ್ಗೆ ಬಲಿ ಮಾಡಿದ್ರೆ 7ರಿಂದ 8 ಲಕ್ಷ, ಒಕ್ಕಲಿಗ ಹೆಣ್ಮಕ್ಳನ್ನ ಬಲಿ ಮಾಡಿದ್ರೆ 5 ಲಕ್ಷ, ಜೈನು ಹೀಗೆ ಲಕ್ಷಗಟ್ಟಲೆ ಟಾರ್ಗೆಟ್ ಮಾಡಿ ದಲಿತ ಹೆಣ್ಮಕ್ಳನ್ನ ಲವ್ ಜಿಹಾದ್ಗೆ ಬಲಿ ಮಾಡಿದ್ರೆ 3 ಲಕ್ಷ. ಇದನ್ನ ಫತ್ವಾವನ್ನ ಹೊರಡಿಸಿದ್ದಾರೆ. ಇವತ್ತು ನಾವು ಏನೇನೋ ನೋಡ್ತೇವೆ, ನಮ್ಮ ಹೆಣ್ಮಕ್ಳು ಯೂಟ್ಯೂಬ್ ನಲ್ಲಿ ಆ ಸೀರಿಯಲ್ ಈ ಸೀರಿಯಲ್ ಅಂತ ನೋಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಗೃಹಿಣಿಯರು ಜಾಗೃತರಾಗಿರಿ. ಮನೆಯಲ್ಲಿ ಏನ್ ಆಗ್ತಾ ಇದೆ ಇವತ್ತು, ಹೊರಗೆ ನನ್ನ ಮಗಳು ಕಂಪನಿಗೆ ಹೋಗಿದ್ರೆ ಸೇಫ್ ಆಗಿ ಬರ್ತಾ ಇಲ್ಲ. TCS ನಂತಹ ಪ್ರತಿಷ್ಠಿತ ಕಂಪನಿಯಲ್ಲಿ ಇವತ್ತು ಎಷ್ಟು ಚಿತ್ರ ಹಿಂಸೆ ಅನುಭವಿಸಿ ನಮ್ಮ ಹೆಣ್ಮಕ್ಳು ಜಿಹಾದ್ಗೆ ಬಲಿ ಆಗ್ತಾ ಇದ್ದಾರೆ. ಅವ್ನೇನಾದ್ರೂ ಅವ್ರು ಹೇಳಿ